ನಮಸ್ತೆ, ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಸೂರ್ಯೋದಯ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂರ್ಯೋದಯ ಯೋಜನೆ ಬಗ್ಗೆ ಸಣ್ಣದಾಗಿ ವಿವರಣೆ ಕೊಡೋದಾದ್ರೆ, ಸೂರ್ಯೋದಯ ಯೋಜನೆ ಅಂತಂದ್ರೆ ಸೌರಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಮನೆಯಲ್ಲಿ ಕರೆಂಟ್ ನ ಉಪಯೋಗಿಸುವಂತದ್ದು. ಇದಕ್ಕೆ ಸೂರ್ಯೋದಯ ಯೋಜನೆ ಅಂತ ಕರಿತೀವಿ. ಸೂರ್ಯೋದಯ ಯೋಜನೆಯ ಮೂಲಕ ನಾವು ಕಟ್ಟುತ್ತಿರುವ ಕರೆಂಟ್ ಬಿಲ್ ನ ಕಮ್ಮಿಯನ್ನ ಮಾಡಬಹುದು. ಸೂರ್ಯೋದಯ ಯೋಜನೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ 40% ಸಬ್ಸಿಡಿಯನ್ನ ಕೊಡಲಿದ್ದಾರೆ. ಇನ್ನ 60% ಹಣವನ್ನ ನೀವು ಹಾಕಿ ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಸೋಲಾರ್ ನ ಅಳವಡಿಸ್ಕೋಬಹುದು. ಸೂರ್ಯೋದಯ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಏನೇನು ಅರ್ಹತೆ ಇರ್ಬೇಕು ಅಂತ ನೋಡೋದಾದ್ರೆ, ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಂದ್ರೆ ಎಲ್ಲರ BPL ಕಾರ್ಡ್ ಇರುತ್ತೆ, ಬಟ್ ಅದಕ್ಕೂ ಒಂದು ಕಂಡೀಷನ್ ಇದೆ. ಏನಂತಂದ್ರೆ, ನಿಮ್ಮ ವಾರ್ಷಿಕ ಆದಾಯ 1 ಲಕ್ಷದಿಂದ 1.5 ಲಕ್ಷದ ಒಳಗಿದ್ರೆ ನೀವು ಈ ಸೂರ್ಯೋದಯ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು. ಸೋಲಾರ್ ಪವರ್ ನ ಯೂಸ್ ಮಾಡೋದ್ರಿಂದ 60% 70% ನೀವು ಮಾಮೂಲಿ ಕರೆಂಟ್ ನ ಯೂಸ್ ಮಾಡ್ತಿರಲ್ವಾ, ಎಸ್ಕಾಂ ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ಈ ರೀತಿ ಕರೆಂಟ್ ನ ಯೂಸ್ ಮಾಡೋದು 60 to 70% ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಸೂರ್ಯೋದಯ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಏನೇನು ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ, ಮೊದಲಿಗೆ ರೇಷನ್ ಕಾರ್ಡ್ ಇರ್ಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್, ಆದಾಯ ಪ್ರಮಾಣ ಪತ್ರ. ಯಾಕೆ ಅಂತಂದ್ರೆ, ಆದಾಯ 1 ರಿಂದ 1.5 ಲಕ್ಷ ಒಳಗಿರ್ಬೇಕು ಅಂತ ಹೇಳಿರೋ ಕಾರಣದಿಂದ ಆದಾಯ ಪ್ರಮಾಣ ಪತ್ರ ಇರ್ಬೇಕು. ನೀವೇನಾದ್ರೂ ಇವಾಗ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದ್ರೆ ಹೋದ್ ತಿಂಗಳದು ಅಥವಾ ಆಚೆ ತಿಂಗಳದು ಕರೆಂಟ್ ಬಿಲ್ ಇರ್ಬೇಕು. ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತೀರಾ ಅದಕ್ಕಿಂತ 1 ತಿಂಗಳದು ಇಂದ್ಲದು ನಿಮ್ಗೆ ಕರೆಂಟ್ ಬಿಲ್ ಇರ್ಬೇಕು. ನೆಕ್ಸ್ಟ್ ಎಲ್ಲಿ ಇದ್ದೀರಾ ನೀವು ಅನ್ನೋದಕ್ಕೆ ನಿವಾಸ ಪ್ರಮಾಣ ಪತ್ರ ಇರ್ಬೇಕು. ನಿಮ್ಮ ಮನೆಯ ಮೇಲ್ಛಾವಣಿಯ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅದನ್ನ ನೀವು ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಇಷ್ಟು ದಾಖಲೆಗಳನ್ನ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಏನಿದೆ ಅಂತಂದ್ರೆ, ಈ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಆಗಿರ್ಬೇಕು, ಯಾವುದೇ ಡೂಪ್ಲಿಕೇಟ್ ಆಗಿರಬಾರ್ದು. ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆ, ನೀವು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್, ನೀವು ಭಾರತೀಯ ನಿವಾಸಿ ಆಗಿರ್ಬೇಕು. ಭಾರತೀಯ ನಿವಾಸಿ ಆಗಿದ್ರೆ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು. ಯೋಜನೆಗೆ ಅಪ್ಲಿಕೇಶನ್ ಹಾಕುವಂತಿಲ್ಲ ಅಂತ ನೋಡೋದಾದ್ರೆ, ಸರ್ಕಾರಿ ನೌಕರಿಯಲ್ಲಿ ಇದ್ರೆ, ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡ್ತಾ ಇದ್ರೆ, ನೆಕ್ಸ್ಟ್ GST ನ ನೀವು ಕಟ್ತಾ ಇದೆ, ಈ ಯೋಜನೆಗೆ ಅಪ್ಲಿಕೇಶನ್ ಹಾಕುವಂತಿಲ್ಲ. ಯಾರು ಬಡವರಿದ್ದೀರಾ, ಯಾರು ಮಧ್ಯಮ ವರ್ಗದವರಿದ್ದೀರಾ, ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು. ಯಾರಾದ್ರೂ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಈ ವಿಡಿಯೋ ಸ್ಕ್ರೀನ್ ಅಲ್ಲಿ ನಾನು ವೆಬ್ಸೈಟ್ ಲಿಂಕ್ ನ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಸೊ ಇದಿಷ್ಟು ಮಾಹಿತಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಸೂರ್ಯೋದಯ ಯೋಜನೆಯ ಬಗ್ಗೆ, ಸೋಲಾರ್ ನ ಮನೆಯ ಮೇಲ್ಛಾವಣಿಯಲ್ಲಿ ಹಾಕಿಸುವ ಬಗ್ಗೆ. ಈ ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.